ಹೈ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನೋಡಿ, SBIಯಲ್ಲಿ ಒಂದು ರಿಕ್ವೈರ್ಮೆಂಟನ್ನು ಹೊರಡಿಸಿದ್ದಾರೆ. ಇದು ಸರ್ಕಲ್ ಬೇಸ್ಡ್ ಆಫೀಸರ್ ಹುದ್ದೆಗೆ ಸಂಬಂಧಪಟ್ಟಂತೆ ರಿಕ್ವೈರ್ಮೆಂಟನ್ನು ಹೊರಡಿಸಿದ್ದಾರೆ. ಮೊದಲನೇದಾಗಿ ನಾವು ಇಲ್ಲಿ ನೋಡ್ಬೋದು, ಇದರ ಒಂದು ಅಪ್ಲಿಕೇಶನ್ ಡೇಟ್ ಬಂದು 9/5/2025 ಓಪನ್ ಆಗಿದ್ದು, ಹಾಗೂ ಲಾಸ್ಟ್ ಡೇಟ್ ಬಂದು 29/5/2025 ಲಾಸ್ಟ್ ಡೇಟ್. ಓಕೆ, ನಂತರ ನಿಮ್ಮ ಒಂದು ಕಾಲ್ ಲೆಟರ್ದು ಡೌನ್ಲೋಡ್ ಆಗಿರ್ಬೋದು, ಮತ್ತು ಆನ್ಲೈನ್ ಟೆಸ್ಟ್ ಕೂಡ ನಿಮಗೆ ಜುಲೈಯಲ್ಲಿ ಮಾಡ್ತೀವಿ ಅಂತ ಇವ್ರು ನಿಮಗೆ ಅಂದರೆ ತಾತ್ಕಾಲಿಕವಾಗಿ ಇವರು ನಿಮಗೆ ತಿಳಿಸಿದ್ದಾರೆ. ಓಕೆ, ನಂತರ ಈ ಒಂದು ರಿಕ್ವೈರ್ಮೆಂಟ್ ಸಂಬಂಧಪಟ್ಟಂತೆ ನಿಮ್ಮ ಒಂದು ಆಯ್ಕೆ ಪ್ರಕ್ರಿಯೆ ಹೇಗಿರುತ್ತೆ, ಪ್ರೊಸೀಜರ್ನ ನಾವು ನೋಡೋದಾದರೆ, ಮೊದಲನೇದಾಗಿ ಇಲ್ಲಿ ನಿಮಗೆ ಆನ್ಲೈನ್ ಎಕ್ಸಾಮ್ ಮಾಡ್ತಾರೆ. ನಂತರ ನಿಮ್ಮೊಂದು ಸ್ಕ್ರೀನಿಂಗ್ ಇರುತ್ತೆ, ಅಂದರೆ ನಿಮ್ಮೊಂದು ಡಾಕ್ಯುಮೆಂಟ್ಗಳ ವೆರಿಫಿಕೇಷನ್ ಇರುತ್ತೆ. ನಂತರ ಪರ್ಸನಲ್ ಇಂಟರ್ವ್ಯೂ ಕೂಡ ಇರುತ್ತೆ. ನಂತರ ಲೋಕಲ್ ಲ್ಯಾಂಗ್ವೇಜ್ ಸಂಬಂಧಪಟ್ಟಂತೆ ನಿಮಗೆ ಒಂದು ಟೆಸ್ಟ್ ಕೂಡ ಇರುತ್ತೆ. ಓಕೆ, ಸೊ ಈ 4 ಹಂತದಲ್ಲಿ ನಿಮ್ಮ ಒಂದು ಆಯ್ಕೆಯನ್ನು ಇವರು ಮಾಡ್ಕೋತಾರೆ ಅಂತಲೇ ಹೇಳ್ಬೋದು. ನಂತರ ಇಲ್ಲಿ ವೇಕೆನ್ಸಿ ಸಂಬಂಧಪಟ್ಟಂತೆ ನೋಡೋದಾದರೆ, ಇಲ್ಲಿ ನಾವು ನೋಡ್ಬೋದು, ಇಲ್ಲಿ ಸ್ಟೇಟ್ ವೈಸಲ್ಲಿ ಕೊಟ್ಟಿದ್ದಾರೆ ಹಾಗೂ ಕ್ಯಾಟಗರಿ ವೈಸಲ್ಲಿ ಇವರು ಡಿವೈಡ್ ಮಾಡಿ ಕೊಟ್ಟಿದ್ದಾರೆ. ಇಲ್ಲಿ ರೆಗ್ಯುಲರ್ ವೇಕೆನ್ಸಿ ಹಾಗೂ ಬ್ಯಾಕ್ಲಾಗ್ ವೇಕೆನ್ಸಿನ ಇವರು ಇಲ್ಲಿ ಕೊಟ್ಟಿದ್ದಾರೆ. ನಾನು ನಿಮಗೆ ಜಸ್ಟ್ ಟೋಟಲಾಗಿ ಹೇಳ್ತಾ ಹೋಗ್ತೀನಿ. ನೋಡಿ, ಮೊದಲನೇದಾಗಿ ಗುಜರಾತ್, ದಾದ್ರಾ ಮತ್ತು ನಗರ ಹಾವೇರಿ, ದಮಾನ್ ಮತ್ತು ದೀವದಲ್ಲಿ ರೆಗ್ಯುಲರ್ ವೇಕೆನ್ಸಿಯಲ್ಲಿ 240, ಬ್ಯಾಕ್ಲಾಗಲ್ಲಿ 54 ವೇಕೆನ್ಸಿ. ಆಂಧ್ರ ಪ್ರದೇಶದಲ್ಲಿ ರೆಗ್ಯುಲರಲ್ಲಿ 180 ವೇಕೆನ್ಸಿ, ಬ್ಯಾಕ್ಲಾಗಲ್ಲಿ 6 ವೇಕೆನ್ಸಿ. ಕರ್ನಾಟಕದಲ್ಲಿ ರೆಗ್ಯುಲರಲ್ಲಿ 250 ವೇಕೆನ್ಸಿ, ಬ್ಯಾಕ್ಲಾಗಲ್ಲಿ 39 ವೇಕೆನ್ಸಿ. ಮಧ್ಯಪ್ರದೇಶ ಮತ್ತು ಛತ್ತೀಸ್ಗಢದಲ್ಲಿ ರೆಗ್ಯುಲರಲ್ಲಿ 200 ವೇಕೆನ್ಸಿ, ಬ್ಯಾಕ್ಲಾಗಲ್ಲಿ 32 ವೇಕೆನ್ಸಿ. ಒಡಿಶಾದಲ್ಲಿ ರೆಗ್ಯುಲರಲ್ಲಿ 100 ವೇಕೆನ್ಸಿ, ಬ್ಯಾಕ್ಲಾಗಲ್ಲಿ 10 ವೇಕೆನ್ಸಿ. ಹಾಗೂ ಜಮ್ಮು ಮತ್ತು ಕಾಶ್ಮೀರ, ಲಡಾಖ್ ಮತ್ತು ಹಿಮಾಚಲ ಪ್ರದೇಶ, ಹರಿಯಾಣ, ಪಂಜಾಬಲ್ಲಿ ರೆಗ್ಯುಲರಲ್ಲಿ 80 ವೇಕೆನ್ಸಿ ಹಾಗೂ ಬ್ಯಾಕ್ಲಾಗಲ್ಲಿ 14 ವೇಕೆನ್ಸಿ. ತಮಿಳುನಾಡು ಮತ್ತು ಪಾಂಡಿಚೇರಿಯಲ್ಲಿ ರೆಗ್ಯುಲರಲ್ಲಿ 120 ವೇಕೆನ್ಸಿ, ಬ್ಯಾಕ್ಲಾಗಲ್ಲಿ 31 ವೇಕೆನ್ಸಿ ಇವರು ಕನ್ಫರ್ಮ್ ಮಾಡಿದ್ರು. ಓಕೆ, ನಂತರ ಅಸ್ಸಾಂ, ಅರುಣಾಚಲ ಪ್ರದೇಶ, ಮಣಿಪುರ, ಮೇಘಾಲಯ, ಮಿಜೋರಾಂ, ನಾಗಾಲ್ಯಾಂಡ್, ತ್ರಿಪುರಾದಲ್ಲಿ ರೆಗ್ಯುಲರಲ್ಲಿ 100 ವೇಕೆನ್ಸಿ ಮತ್ತು ಬ್ಯಾಕ್ಲಾಗಲ್ಲಿ 30 ವೇಕೆನ್ಸಿ ಕನ್ಫರ್ಮ್ ಮಾಡಿದ್ದಾರೆ. ನಂತರ ತೆಲಂಗಾಣದಲ್ಲಿ ರೆಗ್ಯುಲರಲ್ಲಿ 230 ವೇಕೆನ್ಸಿ, ಬ್ಯಾಕ್ಲಾಗಲ್ಲಿ 3 ವೇಕೆನ್ಸಿ. ರಾಜಸ್ಥಾನದಲ್ಲಿ ರೆಗ್ಯುಲರಲ್ಲಿ 200 ವೇಕೆನ್ಸಿ, ಬ್ಯಾಕ್ಲಾಗಲ್ಲಿ 18 ವೇಕೆನ್ಸಿ. ಹಾಗೂ ವೆಸ್ಟ್ ಬೆಂಗಾಲಲ್ಲಿ ಹಾಗೂ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪ ಹಾಗೂ ಸಿಕ್ಕಿಮಲ್ಲಿ ರೆಗ್ಯುಲರಲ್ಲಿ 150 ವೇಕೆನ್ಸಿ, ಬ್ಯಾಕ್ಲಾಗಲ್ಲಿ 43 ವೇಕೆನ್ಸಿ. ನಂತರ ಉತ್ತರ ಪ್ರದೇಶದಲ್ಲಿ ರೆಗ್ಯುಲರಲ್ಲಿ 280 ವೇಕೆನ್ಸಿ, ಬ್ಯಾಕ್ಲಾಗಲ್ಲಿ 17 ವೇಕೆನ್ಸಿ. ನಂತರ ಮಹಾರಾಷ್ಟ್ರದಲ್ಲಿ 250 ರೆಗ್ಯುಲರಲ್ಲಿ ಕನ್ಫರ್ಮ್ ಮಾಡಿದ್ದು, ಬ್ಯಾಕ್ಲಾಗಲ್ಲಿ 17 ವೇಕೆನ್ಸಿ. ನಂತರ ಮಹಾರಾಷ್ಟ್ರ ಮತ್ತು ಗೋವಾಗೆ ಸಂಬಂಧಪಟ್ಟಂತೆ ರೆಗ್ಯುಲರಲ್ಲಿ 100 ವೇಕೆನ್ಸಿ, ಬ್ಯಾಕ್ಲಾಗಲ್ಲಿ 5 ವೇಕೆನ್ಸಿ. ಡೆಲ್ಲಿ, ಉತ್ತರಾಖಂಡ, ಹರಿಯಾಣದಲ್ಲಿ ಮತ್ತು ಉತ್ತರ ಪ್ರದೇಶಕ್ಕೆ ಸಂಬಂಧಪಟ್ಟಂತೆ ರೆಗ್ಯುಲರಲ್ಲಿ 30 ವೇಕೆನ್ಸಿ, ಬ್ಯಾಕ್ಲಾಗಲ್ಲಿ 19 ವೇಕೆನ್ಸಿ. ನಂತರ ಕೇರಳ ಮತ್ತು ಲಕ್ಷದ್ವೀಪದಲ್ಲಿ ರೆಗ್ಯುಲರಲ್ಲಿ 90 ವೇಕೆನ್ಸಿ, ಬ್ಯಾಕ್ಲಾಗಲ್ಲಿ 26 ವೇಕೆನ್ಸಿ ಕನ್ಫರ್ಮ್ ಮಾಡಿದ್ದು. ಸೊ ಟೋಟಲಾಗಿ ಇಲ್ಲಿ 2964 ವೇಕೆನ್ಸಿ ಇವರು ಕನ್ಫರ್ಮ್ ಮಾಡಿದ್ರು ಅಂತಲೇ ಹೇಳ್ಬೋದು. ಓಕೆ, ಅಲ್ಲಿ ಕ್ಯಾಟಗರಿ ವೈಸ್ ಎಲ್ಲ ಕೊಟ್ಟಿದ್ದರೆ ನೀವು ಬೇಕಂದರೆ ವೀಡಿಯೋನ ಪಾಸ್ ಮಾಡಿ ನೀವು ನೋಡ್ಕೊಳ್ಳಿ. ಓಕೆ, ನಂತರ ಎಜುಕೇಷನ್ ಕ್ವಾಲಿಫಿಕೇಷನ್ ನೋಡೋದಾದರೆ, ಅಂಗೀಕೃತ ವಿಶ್ವವಿದ್ಯಾನಿಲಯದಿಂದ ಯಾವುದೇ ಪದವಿಯನ್ನು ಮಾಡಿರೋರು ನೀವು ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು. ಓಕೆ, ನಂತರ ಏಜ್ ನೋಡೋದಾದರೆ ಕನಿಷ್ಠ ಅಂದರೆ 21 ವರ್ಷ ಆಗಿರಬೇಕು, ಗರಿಷ್ಠ 30 ವರ್ಷದ ಒಳಗಡೆ ಇರೋರು ನೀವು ಇದಕ್ಕೆ ಅಪ್ಲಿಕೇಶನ್ ಹಾಕಬೇಕಾಗುತ್ತೆ. ನಂತರ ಇಲ್ಲಿ ನಿಮಗೆ ಏಜ್ ರಿಲ್ಯಾಕ್ಸೇಷನ್ ಕೂಡ ಇರುತ್ತೆ. ಓಕೆ, ಇಲ್ಲಿ ಏಜ್ ರಿಲ್ಯಾಕ್ಸೇಷನ್ ನೋಡೋದಾದರೆ ನೋಡಿ, SC/ST ಅವರಿಗೆ 5 ಇಯರ್ಸ್ ಹಾಗೂ ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ ಅವರಿಗೆ 3 ಇಯರ್ಸ್ ಮತ್ತು PWBDಯಲ್ಲಿ SC/ST ಅವರಿಗೆ 15 ಇಯರ್ಸ್ ಹಾಗೂ ಇದರಲ್ಲಿ OBC ಅವರಿಗೆ 13 ಇಯರ್ಸ್ ಹಾಗೂ ಇದರಲ್ಲಿ ಜನರಲ್ ಮತ್ತು EWS ಅವರಿಗೆ 10 ಇಯರ್ಸ್. ಓಕೆ, ನಂತರ ಎಕ್ಸ್ ಸರ್ವಿಸ್ ಮ್ಯಾನ್ ಅವರಿಗೆ 5 ಇಯರ್ಸ್ ಅಷ್ಟು ಅವರಿಗೆ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ. ಓಕೆ, ನಾನು ಆಗಲೇ ಹೇಳಿದಂಗೆ ನಿಮ್ಮ ಒಂದು ಸೆಲೆಕ್ಷನ್ ಪ್ರೊಸೀಜರಲ್ಲಿ ಮೊದಲನೇದಾಗಿ ನಿಮಗೆ ಆನ್ಲೈನ್ ಎಕ್ಸಾಮ್ ನಡೀತೆ ಅಂತ ಹೇಳಿದ್ದೆ. ಬಟ್ ಇಲ್ಲಿ ನಿಮ್ಮ ಒಂದು ಎಕ್ಸಾಮ್ ಸ್ಟ್ರಕ್ಚರ್ ಪ್ಯಾಟರ್ನ್ ಹೇಗಿದೆ ಅಂತ ನೋಡೋದಾದರೆ, ಮೊದಲನೇದಾಗಿ ಇಲ್ಲಿ ನಿಮಗೆ ಆಬ್ಜೆಕ್ಟಿವ್ ಟೈಪ್ಸಲ್ಲಿ ನಿಮಗೆ ಕ್ವಶನ್ಸ್ ಇರುತ್ತೆ. ಇಂಗ್ಲೀಷ್ ಲ್ಯಾಂಗ್ವೇಜ್ ಸಂಬಂಧಪಟ್ಟಂತೆ 30 ಕ್ವಶನ್ ಇರುತ್ತೆ, 30 ಮಾರ್ಕ್ಸ್ ಇರುತ್ತೆ. ಇದಕ್ಕೆ ನಿಮಗೆ 30 ಮಿನಿಟ್ಸ್ ಡ್ಯೂರೇಷನ್ ಇರುತ್ತೆ. ನಂತರ ಬ್ಯಾಂಕಿಂಗ್ ನಾಲೆಜ್ ಸಂಬಂಧಪಟ್ಟಂತೆ 40 ಕ್ವಶನ್ ಇರುತ್ತೆ, 40 ಮಾರ್ಕ್ಸ್ ಇರುತ್ತೆ, 40 ಮಿನಿಟ್ಸ್ ನಿಮಗೆ ಡ್ಯೂರೇಷನ್ ಇರುತ್ತೆ. ನಂತರ ಜನರಲ್ ಅವೇರ್ನೆಸ್ ಮತ್ತು ಎಕನಾಮಿಗೆ ಸಂಬಂಧಪಟ್ಟಂತೆ 30 ಕ್ವಶನ್ ಇರುತ್ತೆ, 30 ಮಾರ್ಕ್ಸ್ ಇರುತ್ತೆ, 30 ಮಿನಿಟ್ಸ್ ಅಷ್ಟು ನಿಮಗೆ ಟೈಮಿಂಗ್ಸ್ ಇರುತ್ತೆ. ಓಕೆ, ನಂತರ ಕಂಪ್ಯೂಟರ್ ಆ್ಯಪ್ಟಿಟ್ಯೂಡ್ಗೆ ಸಂಬಂಧಪಟ್ಟಂತೆ 20 ಕ್ವಶನ್ ಇರುತ್ತೆ, 20 ಮಾರ್ಕ್ಸ್ ಇರುತ್ತೆ, 20 ಮಿನಿಟ್ಸ್ ಅಷ್ಟು ನಿಮಗೆ ಡ್ಯೂರೇಷನ್ ಇರುತ್ತೆ. ಓಕೆ, ಸೊ ಟೋಟಲಾಗಿ ಇಲ್ಲಿ 120 ಕ್ವಶನ್ ಇರುತ್ತೆ, 120 ಮಾರ್ಕ್ಸ್ ಇರುತ್ತೆ, 2 ಅವರ್ ನಿಮಗೆ ಟೈಮಿಂಗ್ಸ್ ಇರುತ್ತೆ. ಓಕೆ, ನಂತರ ಇಲ್ಲಿ ನಿಮಗೆ ಡಿಸ್ಕ್ರಿಪ್ಟಿವ್ ಟೆಸ್ಟ್ ಕೂಡ ಇರುತ್ತೆ. ಇದು ನಿಮಗೆ 30 ಮಿನಿಟ್ಸ್ ಟೈಮ್ ಇರುತ್ತೆ. ಇದು ನಿಮಗೆ ಇಂಗ್ಲೀಷ್ ಲ್ಯಾಂಗ್ವೇಜಲ್ಲಿ ಮಾತ್ರ ಇರುತ್ತೆ. ಅಂದರೆ ಇದರಲ್ಲಿ ನೀವು ಲೆಟರ್ ರೈಟಿಂಗ್ ಮತ್ತು SIನ ನೀವು ಬರೆಯಬೇಕಾಗುತ್ತೆ. ಓಕೆ, ಅಂದರೆ ಇದಕ್ಕೆ ನಿಮಗೆ 50 ಮಾರ್ಕ್ಸ್ ಅಷ್ಟು ನಿಮಗೆ ಇರುತ್ತೆ. ಓಕೆ, ಮತ್ತು ಇಲ್ಲಿ ನೆಗೆಟಿವ್ ಮಾರ್ಕ್ಸ್ ಏನು ಇರೋದಿಲ್ಲ. ನಂತರ ಫೀಸ್ ಸಂಬಂಧಪಟ್ಟಂತೆ ನೋಡೋದಾದರೆ, ಜನರಲ್ ಮತ್ತು EWS ಮತ್ತು OBC ಅವರಿಗೆ 750 ಅಷ್ಟು ಫೀಸ್ ಇರುತ್ತೆ. ಇನ್ನು SC/ST PWBD ಅವರಿಗೆ
ಫೀಸಿಂದ ಅವ್ರಿಗೆ ವಿನಾಯಿತಿ ಇರುತ್ತೆ. ಓಕೆ, ಇದು ಮೊದಲನೇದಾಗಿದ್ದು ನಾನ್ ರಿಫಂಡಬಲ್ ಆಗಿರುತ್ತೆ. ಓಕೆ, ಇದು ರಿಫಂಡ್ ಆಗೋಲ್ಲ ನಿಮಗೆ. ಓಕೆ, ನಿಮಗೆ ಈ ಒಂದು ರಿಕ್ವೈರ್ಮೆಂಟ್ ಸಂಬಂಧಪಟ್ಟಂತೆ ಏನೋ ಅನೌನ್ಸ್ಮೆಂಟ್ ಅಥವಾ ಏನೋ ಒಂದು ಅಪ್ಡೇಟ್ ಬೇಕು ಅಂದರೆ ನೋಡಿ, ಇಲ್ಲಿ ಕಾಣಿಸ್ತಿಲ್ಲ ವೆಬ್ಸೈಟ್ bank.sbi ಅಥವಾ ವೆಬ್ ಅಥವಾ ಕರಿಯರ್ಸ್ ಅಥವಾ ಕರೆಂಟ್ ಓಪನಿಂಗ್ಸ್ ಅಂತಿದೆಯಲ್ಲ, ಈ ಒಂದು ವೆಬ್ಸೈಟ್ಗೆ ಹೋಗಿ ನೀವು ಇದ್ರ ಬಗ್ಗೆ ಏನೋ ಒಂದು ಅಪ್ಡೇಟ್ ಬೇಕು ಅಂದರೆ ನೀವು ತಗೋಬೋದು. ಓಕೆ, ಇಲ್ಲಾಂದರೆ ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಕೂಡ ನಾನು ಲಿಂಕ್ ಕೊಟ್ಟಿರ್ತೀನಿ, ನೀವು ಕ್ಲಿಕ್ ಮಾಡಿ ನೀವು ಇದ್ರ ಬಗ್ಗೆ ಅಪ್ಡೇಟ್ ತಗೋಬೋದು. ಓಕೆ, ನಂತರ ಎಕ್ಸಾಮ್ ಸೆಂಟರ್ ನೋಡೋದಾದರೆ ಕರ್ನಾಟಕದಲ್ಲಿ ಎಕ್ಸಾಮ್ ಸೆಂಟರ್ ಎಲ್ಲಿರುತ್ತೆ ಅಂತ ನೋಡೋದಾದರೆ ಬೆಂಗಳೂರು, ಹುಬ್ಳಿ, ಧಾರವಾಡ, ಗುಲ್ಬರ್ಗ ಮತ್ತು ಮೈಸೂರು ಇಷ್ಟು ಕೇಂದ್ರಗಳಲ್ಲಿ ನಿಮಗೆ ಕರ್ನಾಟಕದಲ್ಲಿ ಎಕ್ಸಾಮ್ ಸೆಂಟರ್ ಇರುತ್ತೆ. ಓಕೆ, ನಿಮಗೆ ಯಾವುದು ನಿಯರೆಸ್ಟ್ ಆಗಿರುತ್ತೆ ಅಂತ ನೀವು ಪ್ರಿಫರೆನ್ಸ್ ಕೊಟ್ಕೊಂಡು ನೀವು ಎಕ್ಸಾಮ್ ನೀವು ಅಟೆಂಡ್ ಮಾಡ್ಬೋದು. ಓಕೆ, ಸೊ ಇದಿಷ್ಟು ಈ SBI ಕರೆದಿರುವಂತಹ ಸರ್ಕಲ್ ಬೇಸ್ಡ್ ಆಫೀಸರ್ ಹುದ್ದೆಗೆ ಸಂಬಂಧಪಟ್ಟಂತೆ ಮಾಹಿತಿ ಆಗಿರುತ್ತೆ. ನೀವು ಕೂಡ ಅಪ್ಲೈ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆ ಕೂಡ ಶೇರ್ ಮಾಡಿ. ಎಷ್ಟೋ ಜನ ಬ್ಯಾಂಕಿಂಗ್ ಎಕ್ಸಾಮ್ಗೆ ಓದ್ತಾ ಇರ್ತಾರೆ, ಅವರು ಕೂಡ ಅವ್ರನ್ನ ಶೇರ್ ಮಾಡಿ, ಅವರು ಕೂಡ ಅಪ್ಲೈ ಮಾಡಿ. ಹಾಗೂ ನಾನು ಈ ಒಂದು ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಲಿಂಕ್ ಕ್ಲಿಕ್ ಮಾಡಿ ನೀವು ಇದಕ್ಕೆ ಅಪ್ಲೈ ಮಾಡಿ ಅಂತ ಹೇಳ್ತಾ, ಹೀಗೆ ಹೆಚ್ಚಿನ ಜಾಬ್ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.